ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರ ಮಧ್ಯದಲ್ಲಿ ನಡೆಯುತ್ತಿದ್ದ ಒಂದು ವಿಚಾರಗಳನ್ನು ನಾವು ತಿಳಿತಾ ಇದ್ದೋ. ವಸಿಷ್ಠರು ಕೇಳಿದರು ಶಿವನನ್ನು, ಈ ಜನನ ಆಗುವುದು ಹೇಗೆ, ಮರಣ ಆಗುವುದು ಹೇಗೆ, ಇವೆರಡು ಯಾವ ರೀತಿಯಲ್ಲಾಗುತ್ತೆ, ಜೀವನು ಅಂದರೆ ಯಾರು, ಪರಮಾತ್ಮ ಅಂದರೆ ಯಾರು, ನಿಜವಾದ ದೇವರು ಅಂದರೆ ಯಾರು, ಇಷ್ಟೆಲ್ಲ ವಿವರಣೆಯನ್ನು ಕೇಳ್ತಾ ಇದ್ರು. ಶಿವನು ಕೂಡ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದ. ಈಗ ಸಾವು ಅಂದರೆ ಏನು ಅದನ್ನು ಚೆನ್ನಾಗಿ ನಿರೂಪಣೆ ಮಾಡಿದ ಶಿವನು. ಈಗ ವಸಿಷ್ಠರು ಕೇಳ್ತಾರೆ ಶಿವನನ್ನು, ಚಂದ್ರಾರ್ಧವನ್ನು ಮುಡಿದಿರುವ ಮಹಾದೇವನೇ, ಅಂದರೆ ಅರ್ಧ ಚಂದ್ರನನ್ನು ಮುಡಿದಿರುವ ಮಹಾದೇವನೇ ಶಿವನೇ, ಚಿತ್ತತ್ವವು ಬಲು ದೊಡ್ಡದು. ಈ ಚಿತ್ತತ್ವವು ಇದೆಯಲ್ಲ, ಚೇತನ ವಸ್ತು, ಅದು ಬಲು ದೊಡ್ಡದು. ಯಾಕಂದರೆ ಅದು ಸರ್ವವ್ಯಾಪಕ, ಅದು ಅನಂತವು, ಏಕರೂಪವೂ ಆದುದು, ಅನಂತವಾಗಿರ್ತಕ್ಕಂಥದ್ದು, ಎಲ್ಲೂ ಅದು ಕೊನೆ ಅನ್ನೋದೇ ಇಲ್ಲ, ಮತ್ತು ಒಂದೇ ಆಗಿರ್ತಕ್ಕಂಥದ್ದು, ತಾನೇ ತಾನಾದಂಥದ್ದು. ಇಂಥ ಒಂದೇ ಆಗಿರ್ತಕ್ಕಂಥದ್ದು, ಒಂದೇ ಒಂದಾಗಿದ್ದ ಅದು ಹೇಗೆ ಎರಡಾಯಿತು, ಅದು ಯಾವ ರೀತಿಯಲ್ಲಿ ಎರಡಾಯಿತು ಅಂತ ಇಲ್ಲಿ ವಸಿಷ್ಠರು ಕೇಳ್ತಾರೆ. ಯಾಕಂದರೆ ಅದ್ವೈತ ಸಿದ್ಧಾಂತವನ್ನು ಹೇಳಬೇಕಾದ್ರೆ ಇಷ್ಟೆಲ್ಲ ಪ್ರಶ್ನೆಗಳು ಬಂದರೆ ಅದಕ್ಕೆ ಉತ್ತರ ಸರಿಯಾಗಿ ಸಿಕ್ಕುವಂಥದ್ದು. ಮತ್ತು ಪ್ರಶ್ನೆಯನ್ನು ಮುಂದುವರಿಸಿ ಕೇಳ್ತಾರೆ. ಹೀಗೆ ನಾನಾ ವಿಧವಾದ ಬಂಧನಗಳಿಂದ ದೃಢವಾಗಿ ಜೀವಭಾವ ಬದ್ಧವಾಗಿರುವ ಚಿತ್ತು ಪ್ರಜ್ಞೆಯನ್ನು ಪಡೆದ ಮಾತ್ರದಿಂದಲೇ ಮತ್ತೆ ದುಃಖಗಳನ್ನೆಲ್ಲ ಕಳೆದುಕೊಳ್ಳುವುದಾದರೂ ಹೇಗೆ? ಈಗ ಒಂದೇ ಒಂದಾಗಿತ್ತು, ಅದು ಹೆಂಗೆ ಎರಡಾಯಿತು? ಜೀವ ಜಗತ್ತು ಎರಡಾಯ್ತಲ್ಲ, ಪರಮಾತ್ಮ ಜೀವಾತ್ಮ ಅಂತ ಎರಡಾಯ್ತಲ್ಲ, ಅದು ಹೇಗಾಯಿತು? ಮತ್ತು ಅದು ಕೇವಲ ಏನು ಮಾಡ್ಕೊಳ್ತು, ಚಿತ್ತು ಪ್ರಜ್ಞೆಯನ್ನು ಪಡೆದುಕೊಳ್ಳುತ್ತೆ. ಆತ್ಮಜ್ಞಾನವನ್ನು ಪಡೆದುಕೊಂಡ ಮಾತ್ರಕ್ಕೆ ಮತ್ತೆ ದುಃಖಗಳನ್ನೆಲ್ಲ ಕಳೆದುಕೊಂಡು ಹೇಗೆ ಅದು ಮತ್ತೆ ಒಂದಾಯಿತು? ಇದಕ್ಕೆ ಉತ್ತರ ತಿಳ್ಕೊಂಡ್ರೆ ಮಾತ್ರ ನಾವು ಆಧ್ಯಾತ್ಮ ಚೆನ್ನಾಗಿ ತಿಳಿಲಿಕ್ಕೆ ಸಾಧ್ಯ. ಹೌದು ತಾನೆ? ಎಲ್ಲರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದು. ಬರಬೇಕಾಗಿತ್ತು ನಮ್ಗಳ ತಲೆಯಲ್ಲಿ ಈ ಪ್ರಶ್ನೆ ಬರಬೇಕು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಪರಮಾತ್ಮ ಒಬ್ಬನೇ ಒಬ್ಬಾಗಿದ್ದ, ನಾನು ಬಹುವಾಗಬೇಕು ಅಂದ್ಕೊಂಡು ಜಗತ್ತಾಯಿತು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ಅದು ಹೇಗೆ ಬಹುವಾಯಿತು? ಮತ್ತೆ ಪ್ರಜ್ಞೆಯನ್ನು ಪಡೆದುಕೊಂಡ ನಂತರ, ಆತ್ಮಜ್ಞಾನವನ್ನು ಪಡೆದುಕೊಂಡ ತಕ್ಷಣದಲ್ಲಿ ಬಹುವಾಗಿದ್ದದ್ದು ಏಕವಾಗಿ ಮತ್ತೆ ಒಂದಾಗೋಯ್ತದಲ್ಲ, ಹೇಗೆ ಸಾಧ್ಯ ಅಂತ ಕೇಳಿದಾಗ ಶಿವನು ಈ ರೀತಿಯಲ್ಲಿ ಹೇಳ್ತಾನೆ. ಸರ್ವಶಕ್ತಿಮತ್ತಾದ ಆ ಬ್ರಹ್ಮವು ಒಂದೇ ಸತ್ಸ್ವರೂಪವು, ಅದೊಂದೇ ಒಂದಾಗಿರುವವರೆಗೆ ದ್ವಿತ್ವ ಏಕತ್ವ ಎಂಬ ಭಾವನೆಗಳಿಗೆ ಕಾರಣವೇ ಇರುವುದಿಲ್ಲ. ಅದಿರೋದೆಲ್ಲ ಒಂದೇ ಮುನಿ, ಇರೋದು ಒಂದೇ ಕಣಪ್ಪ, ಅದು ಎರಡಿಲ್ಲ. ಎರಡನೆಯದು ಇದ್ದರೆ ತಾನೇ ಮೊದಲನೆಯದು ಬರುವುದು. ಎರಡನೇ ಪದಾರ್ಥ ಇದ್ದರೆ ತಾನೇ ಮೊದಲನೇದು, ಇದು ಎರಡನೇದು ಅಂತ ವಿಂಗಡಣೆ ಮಾಡಲಿಕ್ಕಾಗೋದು. ಇರೋದೆಲ್ಲ ಒಂದೇ, ಈಗಲೂ ಅಷ್ಟೇ ಆಗಲೂ ಅಷ್ಟೇ. ಒಂದು ಎನ್ನಿಸಿಕೊಳ್ಳುವುದು ಪ್ರತ್ಯೇಕವಾಗಿ ಒಂದು ಇದ್ದರೆ ಎರಡನೆಯದು ಒಂದು ಬಂದೀತು. ಒಂದು ಇಲ್ಲ, ಎರಡೂ ಇಲ್ಲ, ಇಲ್ಲಿ ಇರೋದೆಲ್ಲ ತಾನೇ ತಾನಾಗಿರೋದು. ಒಂದರಲ್ಲೇ ಚಿದಂಶಗಳಾದ ಎರಡು ಇವೆ ಎಂದರೆ ಎರಡೂ ಚಿದ್ರೂಪ ಎನ್ನುವುದರಿಂದಲೇ ಅಂಶಗಳೆರಡು ಎಂಬುವು ಅಸಿದ್ಧವಾಗುವುದು. ಅರ್ಥ ಆಗ್ತಿದೆ ಅಲ್ವಾ? ಇದನ್ನು ಚೆನ್ನಾಗಿ ಈ ಪದವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದರಲ್ಲೇ ಚಿದಂಶಗಳಾದ ಎರಡು ಇವೆ ಎಂದರೆ ಒಂದರಲ್ಲೇ, ಈಗ ದೊಡ್ಡ ಬೆಂಕಿ ಉರಿತಾ ಇರ್ತದೆ, ಅದರಲ್ಲಿ ಕಿಡಿಗಳು ಇಷ್ಟೊಂದು ಬಂದ್ಬಿಟ್ಟು ಅಂತ ಹೇಳಿದ್ರೆ ಅದು ನಮಗೆ ತಿಳಿ ಹೇಳಲಿಕ್ಕೆ ಮಾತ್ರ ಆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ದೊಡ್ಡ ಬೆಂಕಿ ಉರಿತಾ ಇರ್ತದೆ, ಕಿಡಿಗಳು ಉದುರ್ಬಿಟ್ಟು ಅವು ಕೂಡ ಬೆಂಕಿ ಅಂಶವೇ ಅಂತ ಹೇಳಿದ್ರೆ, ಈ ಮಾತನ್ನು ಕೂಡ ವಸಿಷ್ಠರಿಗೆ ಶಿವನು ಒತ್ತಾಕ್ಬಿಡ್ತಾನೆ. ಇಲ್ಲಿ ಏನಂತ ಹೇಳ್ತಾನೆ? ಒಂದರಲ್ಲೇ ಚಿದಂಶಗಳಾದ ಎರಡು ಇವೆ ಎಂದರೆ ಎರಡೂ ಚಿದ್ರೂಪ ಎನ್ನುವುದರಿಂದಲೇ ಅಂಶಗಳೆರಡು ಎಂಬುದು ಅಸಿದ್ಧವಾಗುವುದು. ಅದರಿಂದ ಇಲ್ಲಿ ಅದನ್ನು ಹೇಳೋಕ್ಕಾಗೋದಿಲ್ಲ. ಯಾಕೆ? ಇರೋದೆಲ್ಲ ಒಂದೇ ಅಂತ ಹೇಳಲೇಬೇಕು. ಇಲ್ಲಿ ಒಂದು ಎನ್ನುವುದು ಕೂಡ ಪ್ರತ್ಯೇಕವಾಗದಿರಲು ಏಕತ್ವ ದ್ವಿತ್ವ ಎರಡಕ್ಕೂ ಅಭಾವವು ಬಂತು. ಏಕವೇ ಇಲ್ಲದಿರಲು ದ್ವಿತೀಯವೆನ್ನುವುದು ಏನನ್ನು? ದ್ವಿತೀಯವಿಲ್ಲದಿರಲು ಏಕತ್ವವೆಲ್ಲಿಯದು? ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಈ ಮಾತನ್ನು. ಶಿವ ಏನು ಹೇಳ್ತಾ ಇದ್ದಾನೆ? ಒಂದು ಎನ್ನುವುದು ಕೂಡ ಪ್ರತ್ಯೇಕವಾಗದಿರಲು. ಒಂದು ಅಂತ ಹೇಳಿದ್ರೆ ಅಲ್ಲಿಗೆ ಇನ್ನೊಂದಿದೆ ಅಂತಲೇ ಅರ್ಥ. ಆಗ ಮಾತ್ರ ಒಂದನ್ನು ಗುರುತಿಸೋದು ಸಾಧ್ಯ. ಇಲ್ಲಿ ಒಂದು ಅನ್ನೋದಕ್ಕೆ ಇಲ್ಲವೇ ಇಲ್ಲ, ಏಕತ್ವವೇ. ದ್ವಿತ್ವ ಎರಡಕ್ಕೂ ಅಭಾವ ಬಂತು. ಒಂದು ಅನ್ನೋದು ಹೇಳಂಗಿಲ್ಲ, ಎರಡು ಅಂತಲೂ ಹೇಳಂಗಿಲ್ಲ. ಯಾಕೆ? ತಾನೇ ತಾನಾಗಿದೆ ಅನ್ನೋದೇ ಸತ್ಯವಾದ ಮಾತು. ಜಗತ್ ಪರಿಪೂರ್ಣ ಪರಮಾತ್ಮ, ಆಯ್ತಲ್ಲ? ಇಲ್ಲಿ ಏಕವೇ ಇಲ್ಲದಿರಲು, ಏಕ ಒಂದೇ ಅನ್ನೋಕ್ಕೆ ಹೇಳೋಕ್ಕೆ ಆ ಪದಕ್ಕೆ, ಆ ಶಬ್ದಕ್ಕೆ ಅವಕಾಶ ಇಲ್ಲ ಇಲ್ಲಿ. ಯಾಕೆ?
ತಾನೇ ತಾನಾದಂಥದ್ದು, ಸರ್ವವೂ ತಾನೇ ಆಗಿರ್ತಕ್ಕಂಥದ್ದು, ಎಲ್ಲೆಲ್ಲೂ ಸರ್ವವ್ಯಾಪಕವಾಗಿರ್ತಂಥದ್ದು. ಒಂದು ಅನ್ನೋ ಅಂಕಿಯನ್ನು ತಗೊಂಡು ಬಂದರೆ ಆ ಆ ಮಾತಿಗೆ ಅರ್ಥ ಇರೋದಿಲ್ಲ. ಒಂದು ಅಂತ ಬಂದಮೇಲೆ ಮುಂದುವರೆದು ಎರಡು ಅಂತ ಇರ್ತದೆ. ಅಥವಾ ಎರಡು ಅಂತ ಇದ್ದರೆ ದ್ವಿತೀಯವೆನ್ನುವುದು ಏನನ್ನು? ದ್ವಿತೀಯವಿಲ್ಲದಿರಲು ಏಕತ್ವವೆಲ್ಲಿಂದ ಬಂತು? ಎರಡು ಅನ್ನೋದೇ ಇಲ್ಲ, ಇನ್ನು ಒಂದು ಅನ್ನೋದು ಎಲ್ಲಿಂದ ಬಂತು? ಈ ಅದ್ವೈತವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಪ್ರಜ್ಞೆಯನ್ನು ಕೆಲಸ ಮಾಡಿಸ್ಬೇಕು. ಆ ಪ್ರಜ್ಞಾಶಕ್ತಿ ಕಳ್ಕೊಂಡು, ಆ ಪ್ರಜ್ಞೆಯ ಮೂಲವನ್ನು ಕಳ್ಕೊಂಡಾಗಲೇ ಸಾವು ಬರೋದು. ಆ ಪ್ರಜ್ಞಾಶಕ್ತಿಗೆ ಚೆನ್ನಾಗಿ ಬುದ್ಧಿಯನ್ನು ನಾವು ಹೊಳಪು ಮಾಡಿದಾಗಲೇ ಈ ಅದ್ವೈತ ಅರ್ಥ ಆಗೋದು. ಕಾರ್ಯಕಾರಣಗಳೆರಡೂ ಏಕಸಾರಗಳು, ಆದ್ದರಿಂದ ಅವುಗಳಿಗೆ ಏಕರೂಪತೆಯು ಫಲವೇ ಕೊನೆಯಾಗುಳ್ಳ ಬೀಜ ಮೊದಲಾದವುಗಳಲ್ಲಿ ವಿಕಾರವಾಗುವುದರಿಂದ ಅಲ್ಲಿ ಬೇರೆ ಬೇರೆ ಎನ್ನಲು ಕಲ್ಪನೆಗೆ ಅವಕಾಶ ಉಂಟು. ಈ ಲೈನ್ ನೋಡ್ಬೇಕೀಗ ಏನು ಹೇಳ್ತಿದ್ರಲ್ಲೇ, ಕಾರ್ಯಕಾರಣಗಳೆರಡು ಏಕಸಾರಗಳು. ಕಾರ್ಯ ಕಾರಣ, ಯಾವ ಕಾರಣ ಯಾವ ಕಾರ್ಯ ಇವೆರಡು ಒಂದೇ ಸಾರ. ಇದು ಅರ್ಥ ಆಗ್ತಿದಲ್ವಾ? ಅವುಗಳಿಗೆ ಏಕರೂಪತೆಯು ಫಲವೇ ಕೊನೆಯಾಗುಳ್ಳ ಬೀಜ ಮೊದಲಾದವುಗಳಲ್ಲಿ, ಈಗ ಒಂದು ಬೀಜ ಇರ್ತದೆ, ಆ ಬೀಜದ ಕೊನೆ ಯಾವುದು? ಹಣ್ಣು ಬಿಡೋದು, ಹೌದು ತಾನೆ? ಅದೇ ಫಲವೇ ಕೊನೆ. ಅದೇ ರೀತಿಯಲ್ಲಿ ವಿಕಾರವಾಗುವುದರಿಂದ ಅಲ್ಲಿ ಬೇರೆ ಬೇರೆ ಎನ್ನಲು ಕಲ್ಪನೆಗೆ ಅವಕಾಶ ಉಂಟು. ಈಗ ಈ ಒಂದು ಬೀಜವನ್ನು ನೆಟ್ಟು ಅದರ ಕೊನೆಯ ಅಂತಿಮ ಘಟ್ಟ ಯಾವುದು? ಹಣ್ಣು, ಫಲ. ಆ ಫಲದ ಅಂತಿಮ ಘಟ್ಟ ಯಾವುದು? ತಿರ್ಗಾ ಬೀಜ. ಇದು ವಿಕಾರವನ್ನು ಪಡ್ಕೊಂಡು ವಿಕಾರ ರೂಪವಾಗಿ ಕಾಣ್ತಾ ಇದೆ. ಎರಡೆಂಬುದಕ್ಕೆ ಇಲ್ಲಿ ಅವಕಾಶ ಎಲ್ಲಿದೆ? ಆದರೆ ಆ ವಿಕಾರತೆಯ ಕಾರಣದಿಂದ ಏನಾಗ್ತಾ ಇದೆ ಇಲ್ಲಿ? ಒಂದು ಬಂತು, ಎರಡು ಬಂತು, ಅನೇಕ ಬಂತು ಹೇಳ್ತಾ ಇದ್ದೀವಿ. ಇರತಕ್ಕಂಥದ್ದೆಲ್ಲ ಪರತತ್ವವೇ, ತಾನೇ ತಾನಾಗಿರ್ತಕ್ಕಂಥದ್ದು. ಇಲ್ಲಿ ಒಂದೇ ಆಗಿತ್ತು ಅನ್ನೋ ಪದ ಶಬ್ದ ಬಳಸೋಂಗೇ ಇಲ್ಲ. ಅರ್ಥ ಆಗ್ತಿದಲ್ವಾ? ತಾನೇ ತಾನಾಗಿರ್ತಕ್ಕಂಥ ಪರಮಾತ್ಮ, ಆ ಪರತತ್ವ, ಆ ಚಿದ್ವಸ್ತು. ಈಗ ಬೀಜ ಅಂಕುರ ಮಾಡಿದಾಗ, ಬೀಜವನ್ನು ನೆಟ್ಟಿದಾಗ ಅದು ಮೊಳಕೆ ಹೊಡೆದು ಫಲರೂಪ ಗಿಡವಾಗಿ ಚಿಗುರೊಡೆದು ಆ ಹೂ ಕಾಯಿಗಳು ಹಣ್ಣುಗಳೆಲ್ಲ ಆಗಿ ಹಣ್ಣು ಬಿಡುವುದೇ ಕೊನೆ ಅಂತ. ಇದು ಹಣ್ಣು ಒಣಗಿದ ಮತ್ತೆ ಏನಾಗುತ್ತೆ? ತಿರ್ಗಾ ಬೀಜವೇ ಆಗುತ್ತೆ. ಈ ಸುತ್ತುವರಿಕೆ ಇದೆಯಲ್ಲ, ಈ ಸುತ್ತುವರಿಕೆಯಲ್ಲಿ ಅದೇನಾಗುತ್ತೆ? ಅನೇಕ ರೂಪವಾದಂತೆ ಕಂಡುಬರುತ್ತೆ. ಜಗತ್ ನಿರ್ಮಾಣ ಆಯಿತು, ನಶಿಸಿ ಹೋಯಿತು, ಗಿಡ ಹುಟ್ಟಿತು, ಗಿಡ ಒಣಗ್ತು, ಮತ್ತೆ ಬೀಜದಿಂದ ಹೊಸ ಗಿಡ ಹುಟ್ಟಿತು. ಈ ರೀತಿಯಲ್ಲಿ ಅದು ಗಿಡದ ಆ ಭ್ರಮಣೆ ನಮಗೇನಾಡ್ತದೆ? ಜಗದ್ಭ್ರಾಂತಿಯನ್ನು ತರ್ತಾ ಇದೆ. ವಿಕಾರ ಆಗೋದ್ರಿಂದ ಇಲ್ಲಿ ಏನಾಗುತ್ತೆ? ಬೇರೆ ಬೇರೆ ಅನ್ನೋ ಕಲ್ಪನೆ ನಮಗೆ ಉಂಟಾಗ್ತಾ ಇದೆ. ಆದರೆ ಅಲ್ಲಿ ವಿಕಾರವೂ ಇಲ್ಲ, ಏನೂ ಇಲ್ಲ. ಏನಿದೆ? ತಾನೇ ತಾನಾಗಿದೆ, ಹೌದು ತಾನೆ? ಈ ಹಣ್ಣಿನ ಗಿಡದ ಉದಾಹರಣೆ ಚೆನ್ನಾಗಿ ಕೊಟ್ಟಿದ್ದಾರಲ್ವ? ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೇಳುವ ನನ್ನಲ್ಲಿ ದೋಷ ಕಂಡ್ರೂ ನೀವು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಚಿತ್ವವೇ ಚೇತ್ಯವೆಂಬ ವಿಕಲ್ಪವಾಗಿ ಸ್ಫುರಿಸುವುದು. ಈ ಚಿದ್ವಸ್ತುವೇ ಚೇತ್ಯ ಅಂದರೆ ಜಗತ್ತಾಗಿ ಸ್ಫುರಿಸ್ತದೆ. ಬೀಜವೇ ಗಿಡವಾಗಿ, ಅದರಲ್ಲಿ ಹೂಗಳಾಗಿ, ಹಣ್ಣುಗಳಾಗಿ ಕಂಡಾಗ ಜಗತ್ತಾಗುತ್ತೆ. ಚಿನ್ಮಯವಾಗಿರುವ ವಿಕಾರಗಳೆಲ್ಲವೂ ಆ ಚಿತ್ತಿನಲ್ಲಿಯೇ ಆಗುವು. ಹೀಗೆ ಅವೆಲ್ಲವೂ ಚಿತ್ಕಾರ್ಯಗಳೇ ಆದುದರಿಂದ ಅವು ಬೇರೆ ಅಲ್ಲ. ಅರ್ಥ ಆಗ್ತಿದೆಯಾ? ಬೀಜದಿಂದಲೇ ಗಿಡ ಉತ್ಪತ್ತಿ ಆಯಿತು, ಗಿಡದಲ್ಲಿ ರೆಂಬೆ ಕೊಂಬೆಗಳು ಬಂದೋ, ಎಲೆಗಳು ಬಂದೋ, ಅನೇಕ ವಿಕಾರಗಳು. ಒಂದು ಗಿಡದಲ್ಲಿ ಏನೆಲ್ಲ ವಿಕಾರಗಳು ಕಾಣ್ತವೋ ಅವೆಲ್ಲವೂ ಕೂಡ ಯಾವುದರ ಅಂಶ? ಬೀಜದ ಅಂಶವೇ. ಆ ಎಲ್ಲದರ ಒಟ್ಟು ಸಾರವನ್ನು ಹೀರ್ಕೊಂಡು ಮತ್ತೆ ಎಲ್ಲಿ ಹೋಗಿ ಅಡಕಾಗುತ್ತೆ? ಬೀಜದಲ್ಲಿ ಅಡಕವಾಗುತ್ತೆ. ಅರ್ಥ ಆಗ್ತಿದೆಯಲ್ವ? ಈಗ ಅಲ್ಲಿ ಎರಡೆಂಬುದಕ್ಕೆ ಏನು ಅವಕಾಶ ಇದೆ? ಇದು ಒಂದೇ ಅನ್ನೋದಕ್ಕೂ ಅವಕಾಶ ಇಲ್ಲ. ತಾನೇ ತಾನಾಗಿತ್ತು ಅನ್ನೋದೇ ಸರಿಯಾದ ಮಾತು. ವಿಕಾರಾದಿ ವಿಕಲ್ಪವೇ ಈ ಚಿತ್ತಿನಿಂದ ಹುಟ್ಟಿ ವಸ್ತು ರೂಪವನ್ನು ಹೊಂದಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ವಿಕಾರಾದಿ ವಿಕಲ್ಪವೇ ಈ ಚಿತ್ತಿನಿಂದ ಹುಟ್ಟಿ ವಸ್ತು ರೂಪವನ್ನು ಹೊಂದಿ ಕಾರ್ಯಕಾರಣಗಳೆಂಬ ನಾನಾ ರೂಪವನ್ನು ಹೊಂದಿ ಭೋಗ ಸಾಧನವಾಗುವುದು. ಅರ್ಥ ಆಗ್ತಿದೆಯಲ್ವ? ಈಗ ವಿಕಾರಾದಿ ವಿಕಲ್ಪವೇ, ವಿಕಾರಗಳನ್ನ ಹೊಂದತಕ್ಕಂಥ ಈ ವಿಕಲ್ಪ ಇದೆಯಲ್ಲ, ಅದು ಈ ಚಿತ್ತಿನಿಂದಲೇ, ಈ ಚಿದ್ವಸ್ತುವಿನಿಂದಲೇ ಹುಟ್ಟುತ್ತದೆ, ವಸ್ತು ರೂಪವನ್ನು ಹೊಂದುತ್ತದೆ, ಕಾರ್ಯಕಾರಣಗಳೆಂಬ ನಾನಾ ರೂಪಗಳನ್ನು ಹೊಂದುತ್ತದೆ, ಕೊನೆಗೆ ಭೋಗ ಸಾಧನವು
ಆಗುತ್ತೆ. ಹೌದು ತಾನೆ? ಭೋಗ ಸಾಧನ ಯಾವುದು? ಫಲರೂಪ. ಹಣ್ಣು ಭೋಗಕ್ಕೆ ರೂಪವನ್ನು ಪಡ್ಕೊಳ್ಳುತ್ತೆ. ಹಣ್ಣನ್ನು ತಿಂತೀವಿ. ಹಣ್ಣನ್ನು ತಿಂದಾದಮೇಲೆ ಮತ್ತೆ ಆ ಬೀಜ ಮತ್ತೆ ಅದು ಸೃಷ್ಟಿಗೆ ಕಾರಣವಾಗುತ್ತೆ. ಈ ರೀತಿಯಲ್ಲಿ ಮುಂದುವರಿತದೆ. ಇನ್ನು ಇದೇ ವಿಚಾರವನ್ನು ಮುಂದುವರಿಸಿ ಶಿವನು ಯಾವ ರೀತಿಯಲ್ಲಿ ವಸಿಷ್ಠರಿಗೆ ಉಪದೇಶವನ್ನು ಮಾಡ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.